ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ಸುದ್ದಿ. ಕೋಲಾರ ದಿಗಂಬರೇಶ್ವರ ಸಂಸ್ಥಾನ ಮಠದ ಕಲ್ಲಿನಾಥ ಮಹಾಸ್ವಾಮೀಜಿಗಳು, ದಿಗಂಬರೇಶ್ವರ ಸಂಸ್ಥಾನ ಮಠ ಕೋಲಾರ ಹಾಗೂ ಚಂದ್ರಶೇಖರ ಕಾಕಂಡ್ಕಿ ಕೃಷ್ಣಾ ಮೇಲ್ದಂಡೆ ಯೋಜನಾ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿ ಉಪಾಧ್ಯಕ್ಷರು ಇವರ ಒಂದು ಹಮ್ಮಿಕೊಂಡಿರ್ತಕ್ಕಂಥ ಈ ಸುದ್ದಿಗೋಷ್ಠಿ ಅಂತಂದ್ರೆ, ಇವತ್ತು ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ನೀರಾವರಿ ಒಳಪಟ್ಟಿರ್ತಕ್ಕಂತಹ ಆಲಮಟ್ಟಿಯ ಇವತ್ತಿಗೂ ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು 2013ರಿಂದ 18ರವರೆಗೆ ಅಧಿಕಾರವನ್ನು ವಹಿಸಿದ್ರು ಕೂಡ ಮಾಡ್ತೀನಿ ಅಂತ ಹೇಳಿ ಮುಂದೆ ಅವರು ಮಾಡಲಿಲ್ಲ. ಮತ್ತೆ ಮುಂದೆ ಬಂದಿರತಕ್ಕಂಥ ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು, ಬೊಮ್ಮಾಯಿಯವರ ಸರ್ಕಾರ ಕೂಡ ಮಾಡಲಿಲ್ಲ. ಅದಕ್ಕೆ ಅವ್ರು ಮಾಡಲಿಲ್ಲ ಅಂತೇಳಿ ಹೊಳ್ಳಿ ಮತ್ತೆ ಮರಳಿ DKC ಅವರು ಹಾಗೂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟು ನಾವು ಪ್ರತಿ ವರ್ಷನೂ ಕೂಡ 40,000 ಕೋಟಿ ರೂಪಾಯಿಗಳನ್ನ ನೀರಾವರಿಗೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇಡ್ತೇವೆ ಅಂತೇಳಿ ಘಂಟಾಘೋಷವಾಗಿ ಉತ್ತರ ಕರ್ನಾಟಕಕ್ಕೆ ಬಂದಾಗ ಘೋಷಣೆಯನ್ನು ಮಾಡಿ ಮರಳಿ ಈಗ ಅವರು 1 ವರ್ಷಕ್ಕಿಂತ ಹೆಚ್ಚು ಅಧಿಕಾರಾವಧಿ ಮುಖ್ಯಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಬಂದಿರತಕ್ಕಂಥದ್ದು. ಇವತ್ತಿಗೂ ಕೂಡ ಈ ಕೃಷ್ಣಾ ಯೋಜನೆಗೆ ಎಷ್ಟು ದುಡ್ಡು ಇಡ್ತೇವೆ ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಹೇಳ್ತಾ ಇಲ್ಲ. ಅದಕ್ಕೆ ಈಗಲಾದರೂ ಕೂಡ ಈ ಭಾಗ ಏನು ಉತ್ತರ ಕರ್ನಾಟಕ ಅಂತಕ್ಕಂಥದ್ದು ಮತ್ತು ದಕ್ಷಿಣ ಕರ್ನಾಟಕ ಅಂತಕ್ಕಂಥದ್ದು ನಿಮ್ಮಲ್ಲಿ ಭೇದ ಭಾವ ಐತಿ ಅಂತಕ್ಕಂಥದ್ದು ಎತ್ತಿ ತೋರಿಸ್ತಕ್ಕಂಥದ್ದು. ಅದಕ್ಕೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಇರ್ತಕ್ಕಂಥ ಯೋಜನೆಗಳಿಗೆ ಸನ್ಮಾನ್ಯ DKC ಅವರು ತ್ವರಿತಗತಿ ಒಳಗೆ ಅನುಮೋದನೆ ಕೊಡ್ತಕ್ಕಂಥದ್ದು, ಆಸಕ್ತಿ ವಹಿಸ್ತಕ್ಕಂಥದ್ದನ್ನು ನೋಡಿದ್ರೆ ಇವತ್ತು ನೀವೇನಾದರೂ ನಮ್ಮ ಬಾಧಿತ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಇದೇ ರೀತಿ ಅನ್ಯಾಯ ಮಾಡ್ಕೋತ ಹೋದ್ರಪ್ಪ ಅಂತಂದ್ರೆ ಮುಂದಿನ ದಿನಮಾನದೊಳಗೂ ಕೂಡ ನಮಗ ಸಪರೇಟ್ ಆಗಿ ಉತ್ತರ ಕರ್ನಾಟಕವನ್ನ ಒಡೆದರೆ ಕೊಡ್ರಿ, ಇಲ್ಲಪ್ಪ ಅಂತಂದ್ರೆ ಈ ನ್ಯಾಯವನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ದೊಡ್ಡ ಪ್ರಮಾಣವಾಗಿರ್ತಕ್ಕಂಥ ಹೋರಾಟವನ್ನ ನಾವು ನಾಳೆ ದಿವಸ 3ನೇ ತಾರೀಕು 12ನೇ ತಿಂಗಳು ಅಂದ್ರೆ ಮಂಗಳವಾರ ದಿವಸ, ನಾಳೆ ದಿವಸ ಕಾಳಿದಾಸ ಸರ್ಕಲ್ದಿಂದ ಬಾಗಲಕೋಟೆ ಜಿಲ್ಲಾಡಳಿತ ಕಚೇರಿವರೆಗೆ ಪಾದಯಾತ್ರೆ ಹಾಗೂ ಅಹೋರಾತ್ರಿ ಧರಣಿ ಸತ್ಯಾಗ್ರಹ, ಸದರಿ ಉಪವಾಸ ಸತ್ಯಾಗ್ರಹವನ್ನ ರಾಜ್ಯ ಸರ್ಕಾರವನ್ನು ಖಂಡಿಸಿ ಮಾಡ್ತಕ್ಕಂಥದ್ದು ಮತ್ತು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರಿಗೂ ಕೂಡ ಆಗ್ರಹವನ್ನು ಮಾಡ್ತೀವಿ. ನಾವೇನು ಯಾವುದೇ ಒಂದು ಪಕ್ಷದ ಪರವಾಗಿ ವಿರೋಧವಾಗಿಲ್ಲ. ಆದರೆ ಎರಡೂ ಸರ್ಕಾರಗಳು ಕೂಡಿ ಆದರೂ ಕೂಡ ಈ ಭಾಗದ ಬಡವ ರೈತನ ಹಾಗೂ ದೀನ ದಲಿತರ ಈ ನೀರಾವರಿ ಏನು ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಬೇಕು. ಹಂಗೇನಾದರೂ ಕೂಡ ಸರಿಪಡಿಸಲಿಲ್ಲಪ್ಪ ಅಂತಂದ್ರೆ ಉಪವಾಸ ಕೂತಿರ್ತಕ್ಕಂಥ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಸಾವನ್ನು ಕೂಡ ಪಡೆಯಲಿಕ್ಕೆ ಸಿದ್ಧ ಅಂತಕ್ಕಂಥದ್ದು. ಅವಳಿ ಜಿಲ್ಲೆಯ ಎಲ್ಲ ರೈತರು ಕೂಡ ನಾವು ಸಾಮೂಹಿಕವಾಗಿ ಎರಡೂ ಸರ್ಕಾರಗಳ ಹೆಸರಿನಿಂದ ಉಪವಾಸ ಕುಂದಿರುವುದರ ಜೊತೆಗೆ ಏನು ವಿಷವನ್ನು ಕುಡಿದು ಸಾವನ್ನು ಕೂಡ ಪಡೆಯಲಿಕ್ಕೆ, ಮರಣವನ್ನು ಕೊಡಲಿಕ್ಕೆ ಅಹೋರಾತ್ರಿಯಲ್ಲಿ ರೈತರು ಕೂಡ ಸಿದ್ಧದಾರ ಅಂತಕ್ಕಂಥದ್ದನ್ನು ರಾಜ್ಯ ಸರ್ಕಾರವನ್ನು ಆಗ್ರಹಿಸ್ತಾ, ಕೃಷ್ಣಾ ಮೇಲ್ದಂಡೆ ಯೋಜನೆ ಸಂತ್ರಸ್ತರಿಗೆ ಚಂದ್ರಶೇಖರ್ ಕಾಕಂಡ್ಕಿ ಈ ಹೋರಾಟ ಸಮಿತಿಯ ಉಪಾಧ್ಯಕ್ಷರು. ಮುಳಗಡೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಉಪಾಧ್ಯಕ್ಷರು. ಇವತ್ತಿನ ದಿನ ನಾ ಹೇಳ್ಬೇಕಂದ್ರೆ 60 ವರ್ಷ ಅಂದ್ರೆ ನಾವು ಹುಟ್ಟಕ್ಕಿಂತ ಮೊದಲಕ್ಕೆ ಇದು ಯೋಜನೆ ಅಡಿಗೆಲ್ ಹಾಕಿ ಹೋಗ್ಯಾರ. 60 ವರ್ಷ ಆದ್ರೂ ಇನ್ನೂ ಪೂರ್ಣಗೊಂಡಿಲ್ಲ. ಭಾಳ ನೋವು ಆಕತ್ ಸಂತ್ರಸ್ತರಿಗೆ ಎಣ್ಣೆ ಆಗೋದು ನೋಡಿದ್ರೆ. ಆ ಸಂತ್ರಸ್ತರಿಗೆ ನಾವು ಏನು ಮಾಡ್ಬೇಕಾಗಿತ್ತು ಅಂದ್ರೆ ರಾಜ್ಯ ಸರ್ಕಾರ ಮಾಡ್ಬೇಕಿದ್ದೀನಿ ಕೆಲಸ. ಇವತ್ತಿನ ದಿನ 24 ಪಾಯಿಂಟ್ ಮ್ಯಾಗ ಮೀಟರ್ಕ್ಕೆ ನೀರು ನಿಂದ್ರಿಸೋದನ್ನ 22ಕ್ಕೆ ಮಾಡ್ಯಾರತ್ತ. 22 ಬೇಡ್ರಿ, ನಮಗೆ 19.6 ಏನೈತಲ್ಲ ಇಟ್ಟ ನಿಂದ್ರಿಸ್ರಿ ಸಾಕ. ಆ ಉತ್ತಾರನೊಳಗೆ ಬೋಜಾ ಕುಂದಿರ್ಸ್ಯಾರ KVJLದ. ಒಂದು ಸಾಲು ಸಿಗೋಲ್ರಿ ರೈತರಿಗೆ. ಒಬ್ರಿಗೆ ಯಾರ್ಯಾರು ಖರೀದಿ ಮಾರ್ಬೇಕಂದ್ರೆ ಮಾರಾಕ್ ತಯಾರಿಲ್ಲ, ಮಾರಾಕ್ ತೊಳಂಗಿಲ್ಲ. ಅದನ್ನ ಬೋಜಾ ಕುಂದಿರ್ಸ್ಯಾರ, ಕರ್ನಾಟಕ ಸರ್ಕಾರ ಬೋಜಾ ಕುಂದಿರ್ಸ್ಯಾರ. ಇವತ್ತಿನ ದಿವಸ ನಮಗೆ ಒಂದು ಮುಳುಗಡೆ ಮಾಡ್ರಿ, ಇಲ್ಲ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನು ತಡೆದ 24 ಕಂಟಿನ್ಯೂ ಮಾಡ್ರಿ, ಇಲ್ಲ 19ಕ್ಕೆ ಕೈ ಬಿಡ್ರಿ. ಮನ ಇಷ್ಟ ರೈತರಿಗೆ ಸಂತ್ರಸ್ತರಿಗೆ ಅನ್ಯಾಯ ಆಗೋದನ್ನು ದೇಶಕ್ಕಾಗಿ ತ್ಯಾಗ ಮಾಡಿದಂಥ ಸಂತ್ರಸ್ತರಿಗೆ ಒಂದು ಒಳ್ಳೆಯ ಇದು ರಾಜ್ಯ ಸರ್ಕಾರಕ್ಕೆ ಒಂದು ಈಗ 5 ಗ್ಯಾರಂಟಿ ಕೊಟ್ರಲ್ಲ, 5 ಗ್ಯಾರಂಟಿ ಒಳಗೆ ಇದು ಒಂದು 1ನೇ ಗ್ಯಾರಂಟಿ ಇದೆ ಸಂತ್ರಸ್ತರಿಗೆ. ಇದೇ ಬಿಜಾಪುರ ಒಳಗೆ ಮಾತು ಕೊಟ್ಟೋಗ್ಯಾರ. ಇದೇ ಈಗಿದ್ದಂಥ ಸ್ಟಿಲ್ MLA ಮುಖ್ಯಮಂತ್ರಿ ಮಾತು ಕೊಟ್ಟೋಗ್ಯಾರ. ಏನಂತ ಕೊಟ್ಟೋಗ್ಯಾರ? ಇದು ಒಂದು 5 ಗ್ಯಾರಂಟಿ ಒಳಗೆ ಇದು 1ನೇ ಗ್ಯಾರಂಟಿ ಅಂತ ಕೊಟ್ಟೋಗ್ಯಾರ ಸಂತ್ರಸ್ತರಿಗೆ.
ಅದ್ರ ಕೊಟ್ಟ ಅದನ್ನ ಮರ್ತು ಇವತ್ತು 22 ಮಾಡಾಕತ್ತಾರ ಅಂದ್ರೆ ಇವ್ರ ಅಪ್ಪನ ಮನೆ ಆಸ್ತಿ ಏನು ಇದು ಮಾಡಾಕ ಹಂಗಲ್ರಿ ಇದು ಸಂತ್ರಸ್ತರ ಕಣ್ಣೀರನ್ನು ಒರೆಸುವಂತ ದಗದ ಮಾಡ್ರಿ ಒಳ್ಳೇದು ಮಾಡ್ರಿ ಅಂತ ನಾವು ಕೇಳಾಕತ್ತೇವು. ಸಂತ್ರಸ್ತರಿಗೆ ಏನಾಗ್ಯಾವ ಈ ನೀರು ನಿಂದ್ರೋದ್ರಿಂದ ಭೂಮಿ ಸೋಳತ್ತಕತ್ತಾವ. 19ಕ್ಕೆ ಕೈ ಬಿಡ್ರಿ, ಒಂದು ಇಲ್ಲೆಲ್ಲ ಅಂದ್ರೆ 24 ಪೂರ್ಣಗೊಳಿಸಿರುತ್ತೆ. ಈ 3ನೇ ತಾರೀಕಿನ ದಿವಸ ಎಲ್ಲರೂ ಸಂತ್ರಸ್ತರ ಮನಿ ಟಚ್ ಆಗಿ ನಾವೆಲ್ಲರಿಗೂ ಹೇಳಿ ಹುಟ್ಟರು ಬರ್ತಾರ. ಅಹೋರಾತ್ರಿ ಧರಣಿಯನ್ನ ಮಾಡಾಕತ್ತೇವು. ಆ ಧರಣಿಗೆ ಉಳಿದದ್ದು ಒಂದ ದಾರಿ ಏನಂದ್ರೆ ಧರಣಿ ಮಾಡೋದು ಒಂದ ದಾರಿ ಉಳಿದೈತಿ. CM ಅವ್ರಿಗೆ ಅಲ್ಲಿದ್ದಂತ ನಮ್ಮ ಭಾಗದ MLA ಅವರು ಒಟ್ಟರು ಹೇಳ್ಯಾರ. ಒಟ್ಟರು ಹೇಳಿದ್ರು ಕೇಳಿಲ್ಲ, ಗೆಜೆಟ್ ಪಾಸ್ ಮಾಡ್ತಾರ 22ಕ್ಕೆ. ಅಂದ್ರೆ ಸುಪ್ರೀಂ ಕೋರ್ಟಿಗೆ ಅದನ್ನ ಇದು ಮಾಡ್ತಾರತ್ತೆ, ಅಪಿಡೇಟ್ ಹಾಕ್ತಾರತ್ತೆ. ಮತ್ತೆ ಹಿಂಗೆ ಮಾಡಿದ್ರೆ ಸಂತ್ರಸ್ತರ ಗತಿ ಏನು? ಅದಕ್ಕಾಗಿ ನಾವು 3ನೇ ತಾರೀಕಿನ ದಿವಸ ಧರಣಿ ಮಾಡ್ತೇವೆ. ಸಂದರ್ಭ ಬಂದ್ರೆ ಪ್ರಾಣ ತ್ಯಾಗಕ್ಕೂ ಸಿದ್ಧದಾರ, ನಾವು ಸಿದ್ಧದೇವು. ಅದಕ್ಕೆ ಎಲ್ಲರದು ಸಂತ್ರಸ್ತರ ಬೆಂಬಲ ಐತಿ. ಪ್ರತಿ ಮನೆಗೆ ಟಚ್ ಕೊಟ್ಟೆವು. ಹೋರಾಟಕ್ಕೆ ನಿಮ್ಮದು ಕೂಡ ನಿಮ್ಮ ಮೀಡಿಯಾದವ್ರದ್ದು ಕೂಡ ಬೆಂಬಲ ಸೂಚಿಸ್ರಿ ಅಂತೇಳಿ ನಾನು ಯಾರು ಮಾತಾಡ್ತೀನಿ. ಈಗ ಬಾಗಲಕೋಟೆ, ಬಿಜಾಪುರ ಜಿಲ್ಲಾ, ಬೆಳಗಾವಿ ಜಿಲ್ಲಾ, 3 ಜಿಲ್ಲಾ. ಸುಮಾರು ಒಂದು 10 ಲಕ್ಷ ಸಂತ್ರಸ್ತರು ಇರ್ಬೇಕು ಸರ್ ಟೋಟಲ್ 3 ಜಿಲ್ಲೆ ಕೂಡಿ. ಎಷ್ಟು ಕೋಟಿ ಬೇಕಾಗಬಹುದು ಸರ್? 2 ಲಕ್ಷ ಕೋಟಿ. 2 ಲಕ್ಷ ಕೋಟಿ ಹೌದು ಅದೈತಿ. 2 ಲಕ್ಷ ಕೋಟಿ. ಅದನ್ನ ಹೇಳಿ, ವಿವರವಾಗಿ ಹೇಳಿ. ಸುಮಾರು ಸರ್ಕಾರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ದು ಮೊದ್ಲೇಕ ಸ್ವಲ್ಪ ಇತ್ತು, ಈಗ ದಿವಸ ಹೊತ್ತ ಆದಂಗೆ ಹೆಚ್ಚಾಗತ್ತೈತಿ. 2 ಲಕ್ಷ ಕೋಟಿ ರೂಪಾಯಿ ಸರ್ಕಾರದ ಅನುದಾನ ಕೊಡಬೇಕು ವರ್ಷಕ್ಕೆ. ಅವ್ರು ಹೇಳಿದಂಗೆ CM ಏನು ಸಿದ್ದರಾಮಯ್ಯ ಅದಾರಲ್ಲ, ಇಲೆಕ್ಷನ್ ಪೂರ್ವ ಹೇಳಿದ್ದ ಇದು 1 ವರ್ಷಕ್ಕೆ 40,000 ಕೋಟಿ ಕೊಟ್ಟ 5 ವರ್ಷ ಅವಧಿಯೊಳಗೆ ಪೂರ್ಣಗೊಳಿಸ್ತೀವತ್ತೆ ಯಾರು. ಆದ್ರೆ ಇವತ್ತಿಗೆ ಅದೇನೂ ಇಲ್ಲ ಅವ್ರ ತಲೆಯಾಗ ಇಲ್ಲ. ಬಿಜಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಏನಾದರೂ ಇದ್ರ ಬಗ್ಗೆ ಎಲ್ಲರಿಗೂ ಗಮನಕ್ಕೆ ತಂದರು. ಎಲ್ಲರಿಗೂ ಇದ್ರ ಬಗ್ಗೆ ನೀವು ಮಾತು ಕೊಟ್ರಿ, ಆದ್ರೆ ಇದನ್ನ ಯಾಕೆ ನೀವು ಅನುಷ್ಠಾನಗೊಳಿಸಲ್ರಿ? ಇದ್ರ ಬಗ್ಗೆ ಇಲೆಕ್ಷನ್ ಪೂರ್ವ ನೀವು ಕೊಟ್ಟಿರಿ, ಮಾತು ಕೊಟ್ಟಿರಿ. ಕೊಟ್ಟಾಗೂ ಕೂಡ ನೀವು ಅದ್ರ ಬಗ್ಗೆ ಒಂದು ಚಕಾರ ಶಬ್ದ ಇರ್ತವಲ್ರಿ. 5,000 ಕೋಟಿ ಕೊಡ್ತಾರ. 5,000 ಕೋಟಿ ಎದಕ್ಕೆ ಹಾಕತ್ರಿ? ಎದಕ್ಕೆ ಸಾಲಂಗಿಲ್ಲ. 2 ಲಕ್ಷ ಕೋಟಿ ಐತಿ, ವರ್ಷಕ್ಕೆ 40,000 ಕೋಟಿ ಕೊಡ್ತೇವೆ ಅಂತೇಳಿ ಮಾತು ಕೊಟ್ರ. ಇದೇ ಸಿದ್ದರಾಮಯ್ಯ ಅವ್ರು ಕೊಟ್ರ, ಇದೇ MP ಪಾಟೀಲ್ ಕ್ಷೇತ್ರದಾಗ ಬಂದು ಕೊಟ್ರ. ಇಲ್ಲೇ ಅವ್ರು ಇದ್ರಾಗ ಕಾರ್ಯಕ್ರಮದಾಗ ಕೊಟ್ಟಂತ ಭಾಷೆ ಇದೆ. ಆದ್ರೆ ಇವತ್ತಿಗೂ ಅವರು ಅದ್ರ ಬಗ್ಗೆ ಚಕಾರ ಇರ್ತವಲ್ರಿ. ಏನು ಈ ಸಂತ್ರಸ್ತರು ಎಲ್ಲಿ ಹೋಗೋಲಕ್ಕೆ 22ಕ್ಕೆ ಬಂದಾರ. 524 ಇದ್ದದನ್ನ 22ಕ್ಕೆ ಮಾಡ್ತಾರತ್ತಾರೆ. ನಮಗೆ 19ಕ್ಕೆ ಕೈ ಬಿಡ್ರಿ. ಕಡಿ ಉತ್ತಾರ ಮೇಲೆ ಬೋಜಾ ತೆಗೀರಿ. 519.6 ಏನೈತಲ್ಲ ಅಷ್ಟಕ್ಕೆ ಕೈ ಬಿಟ್ಟು ನೀವು ಏನು 519 ಅಂತರೂ ನಿಂದ್ರಿಸ್ಯಾರ ನೀರು. 522 ಮಾಡೋದು ಬೇಡ. 519ಕ್ಕೆ ನಿಂತ್ರು ಉತ್ತಾರ ಮೇಗಿನ ಭುಜಾ ಕುಲ್ಲ ಮಾಡ್ರಿ. ಅವ್ರಿಗೆ ಸಾಲ ಸಿಗವಲ್ರಿ. ಬ್ಯಾಂಕ್ನಾಗ ಒಂದು ಸಾಲ ಕೊಡಲ್ರಿ. ಹೊಲ ಮಾರ್ತಾನತ್ತಾರ. ನನ್ನ ಮುಂದೆ ಒಂದು ಮೊನ್ನೆ ಕಣ್ಣ ನೀರು ತಂದ, ನನ್ನ ಮನಿ ಮಾರ್ತನ್ರಿ ಅಂದವ. ಮಾರಾಕು ಪರ್ಮಿಷನ್ ಇಲ್ಲ. ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ಈ ಕಡೆ ಅದೇನತ್ತಾರಲ್ಲ, ಸಾಯಕ್ಕೂ ಬಿಡವಲ್ರಿ, ಬದುಕಾಕು ಬಿಡವಲ್ರಿ. ಇಂಥ ಒಂದು ವ್ಯವಸ್ಥೆ ಒಳಗೆ ರಾಜ್ಯ ಸರ್ಕಾರ ನಿರ್ಧಾರ ತಗೋಬಾರ್ದು. ಇಂಥ ಒಂದು ಏನಂತಾರ ಕನಿಷ್ಠ ನಿರ್ಧಾರ ತಗೋಬಾರ್ದಾಗಿತ್ತು. ಆದ್ರೂ ಯಾಕೆ ತಗೊಂಡಾನೋ ಸಿದ್ದರಾಮಯ್ಯ ಎದ್ರ ಸಂಬಂಧ ರೈತರ ಸಂತ್ರಸ್ತರ ಎಲ್ಲದಕ್ಕೂ ತ್ಯಾಗ ಮಾಡ್ಯಾರ್ರಿ. ಹೊಲ ಮನಿ ಮಠ ಕಳ್ಕೊಂತ ಬಾಗಲಕೋಟೆ, ಬಿಜಾಪುರ, ಆಮೇಲೆ ಬೆಳಗಾವಿ ಜಿಲ್ಲಾ 3 ಜಿಲ್ಲಾ ಸಂತ್ರಸ್ತರು ಸುಮಾರು ಒಂದು 25,000ಕ್ಕೂ ಹೆಚ್ಚು ಜನ ಕೂಡುವಂತ ವ್ಯವಸ್ಥೆ ಒಳಗೆ ಎಲ್ಲ ರೆಡಿ ಮಾಡ್ತಾರೆ. ಎಲ್ಲ ಸಂಘಟನೆಗಳು ಎಲ್ಲ ಇದು ಒಂದೇ ಅಲ್ರಿ. ಎಲ್ಲ ಸಂಘಟನೆಗಳು ಸಂತ್ರಸ್ತರಿಗೆ ಇವತ್ತು ಬೆಂಬಲ ಸೂಚಾರ. ಆಮೇಲೆ ಗುರುಗಳು, ಶ್ರೀಗಳು, 3 ಜಿಲ್ಲಾ ಮಠಾಧೀಶರು ಕೂಡ ಬೆಂಬಲ ಕೊಟ್ಟರು. ಅವರು ಇವ್ರಂಗೆ ಎಲ್ಲರೂ ಬೆಂಬಲ ಕೊಟ್ಟರೆ. ಎಲ್ಲರೂ ಅಧಿಕೃತ 3ನೇ ತಾರೀಕು ಚಾಲು ಆದದ್ದು. ಅಹೋರಾತ್ರಿ ಧರಣಿ ಹಿಡ್ಕೊಂಡು ಪ್ರತಿ ತಾಲೂಕಿಗೆ ಒಂದೊಂದು ದಿವ್ಸ ಕೊಟ್ಟಿರ್ತೇವೆ. ಎಲ್ಲರೂ ಬಂದು ಅಲ್ಲಿ ಅಟೆಂಡ್ ಬರ್ತಾರೆ, ಧರಣಿ ಒಳಗೆ ಭಾಗವಹಿಸ್ತಾರೆ. ಇಲ್ಲ, ತಾವು ಹೇಳ್ತಕ್ಕಂಥ ಮಾತು ಸರಿ. ಆದ್ರೆ ಏನಾಗಿದೆ ಅಂದ್ರೆ ಪರಿಸ್ಥಿತಿ ಇವತ್ತು ಮೊನ್ನೆ ಒಬ್ಬ ರೈತ ಹೊಲದೊಳಗ ತಮ್ಮ ಮನೆಯೊಳಗೇನೋ ತನ್ನ ಮಗುವಿಗೆ ಆರಾಮಿಲ್ಲ ಅಂತೇಳಿ ಅನ್ಕೊಂಡಾಗ ಬೇರೆ ಕಡೆ ಹೋಗಿ ಸಾಲ ತಗೋಬೇಕಪ್ಪ ಅಂತಂದ್ರೆ ಬ್ಯಾಂಕ್ ಒಳಗೆ ಹೋದ್ರೆ ಹಕ್ಕುಗಳ ಒಳಗ ಅಲ್ಲಿ ಅದ್ರ ಮೇಲೆ ಬೋಜಾ ಕುಂತೈತಿ. ಬೇರೆದವ್ರಿಗೆ ಹಾಕಿ ಒಬ್ಬರಿಗೆ ದುಡ್ಡು ಕೊಟ್ಟು ತಗೋಬೇಕಪ್ಪ ಅಂತಂದ್ರೂ ಕೂಡ ಆಗ್ತಾ ಇಲ್ಲ. ಅವಾಗ ಇಲ್ಲ ಸ್ವಾಮೀಜಿ, ನಾವು ಇರುವುದು ಏನೋ ಸಾಯುವುದೇನೋ ಅಂತೇಳಿ ಅಂತಕ್ಕಂಥ ಕಣ್ಣೀರನ್ನು ನೋಡಿದ್ರೆ ಇವತ್ತು ಪರಿಸ್ಥಿತಿ ಆಗ್ತಕ್ಕಂಥ ಅನ್ಯಾಯ. ಇವತ್ತ ನೀರು ನಿಂದಿಸೋದ್ರಿಂದ ಅನೇಕ ಭೂಮಿಗಳು ಸವಳಾಗ್ಯಾವ. ಆದ್ರೆ ನಮ್ಮದೇನಪ್ಪ ಅಂತಂದ್ರೆ, ನಿಮಗೆ ಜನರಿಗೆ ನೀವು ಮಾತು ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಗಳು
ಅದು ಬಂದಿಂದಾದರೂ ಕೂಡ ನಾವು ಎಂ ಬಿ ಪಾಟೀಲ್ರ ಉಸ್ತುವಾರಿ ಮಂತ್ರಿಗಳು, ನಮ್ಮ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಪ್ರಭಾವಿ ಮಂತ್ರಿಗಳು ಮತ್ತು ನಮ್ಮ ಕ್ಷೇತ್ರದ ಶಾಸಕರು ಶಿವಾನಂದ ಪಾಟೀಲ್ರು ಕೂಡ ಪ್ರಭಾವಿ ಮಂತ್ರಿಗಳು, ಜಿಲ್ಲೆ ಒಳಗೆ ಅತ್ಯಂತ ಪ್ರತಿಷ್ಠಿತ DCC ಬ್ಯಾಂಕ್ ಅಧ್ಯಕ್ಷರು ಕೂಡ ಅದಾರ. ಆದರೆ ಇವರು ಇನ್ನೂ ಅಷ್ಟು ಹೆಚ್ಚಿಗೆ ಏನು ಈ ನಮ್ಮ ವಿಜಯಪುರ ಜಿಲ್ಲೆಯನ್ನು ಅತ್ಯಂತ ಹೆಚ್ಚಿನ ನೀರಾವರಿಯನ್ನು ಇಬ್ಬರು ಮಂತ್ರಿಗಳು ಕೂಡ ಮಾಡಿದ್ದಾರೆ. ಆದರೆ ಇವತ್ತಿಗೂ ಕೂಡ 24 ಮಾಡಲಿಕ್ಕೆ ಇವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರಭಾವ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇದು ಸಾಧ್ಯ ಆಗ್ತೈತಿ. ಆದರೆ ಇವರು ಯಾಕೆ ಸುಮ್ ಕೂತಾರ ಅಂತಕ್ಕಂಥನೂ ನಮ್ಮಲ್ಲಿ ಐತಿ ಅಂತಕ್ಕಂಥದ್ದು ಈ ಸಂದರ್ಭದೊಳಗೆ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಯಾಕಪ್ಪ ಅಂತಂದ್ರೆ ನಾವು ಏನಾದರೂ ಕೂಡ ನೀವು ಸಿದ್ದರಾಮಯ್ಯನವರು ಮಾಡಲಿಲ್ಲ ಅಂದ್ರೆ ನಾವು ಶಾಸಕಕ್ಕೂ ರಾಜೀನಾಮೆ ಕೊಡ್ತೇವೆ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಆಗ್ರಹಿಸಬೇಕಂತೇಳಿ ನಾನು ಎಂ ಬಿ ಪಾಟೀಲ್ರಲ್ಲಿ ಕೂಡ ಈ ಸಂದರ್ಭದೊಳಗೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಬಂದಿದ್ದೆವು, ನೀವು ಮುಳುಗಡೆ ಸಂತ್ರಸ್ತರ ಹೋಟ್ನಿಂದ ಆರಿಸಿ ಬಂದು ಇವತ್ತು ಮುಳುಗಡೆ ಸಂತ್ರಸ್ತರ ಕ್ಷೇತ್ರದೊಳಗೆ MLA ಆಗಿದ್ದು, ಮುಳುಗಡೆ ಕ್ಷೇತ್ರ ಸಂತ್ರಸ್ತರ ಒಬ್ಬ ಮಂತ್ರಿ ಆಗಿದ್ದು, ಇವತ್ತಿಗೂ ಕೂಡ ಈ ನ್ಯಾಯವನ್ನು ನೀವು ಸರಿಪಡಿಸ್ಲಿಕ್ಕಾಗಿಲ್ಲಪ್ಪ ಅಂತಂದ್ರೆ ನೀವು ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ರಿ, ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ. ನೈತಿಕತೆ ನಿಮ್ದು ಏನಾದ್ರು ರೈತರ ಬಗ್ಗೆ ಕಾಳಜಿ ಇತ್ತಪ್ಪ ಅಂತಂದ್ರೆ ನೀವು ಮಂತ್ರಿ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ಸಂದರ್ಭದೊಳಗೆ ಹೇಳ್ತಾ, ನೀವು ಕೊಡಕ್ಕಾಗ್ಲಿಲ್ಲಪ್ಪ ಅಂತಂದ್ರೆ ನಿಮ್ಮದೇ ಮುಖ್ಯಮಂತ್ರಿಗಳದಾರ, ನೀವೇ ಮಂತ್ರಿಗಳು ಕೂಡ ಆದ್ರಿ, ನಮ್ಮ ನ್ಯಾಯವನ್ನು ಸರಿಪಡಿಸ್ರಿ, ಮತ್ತೆ ನಿಮ್ಮ ಜನಪ್ರತಿನಿಧಿಯಾಗಿ ಆರಿಸಿ ಬರ್ತಾರ, ನೀವು ಇದೇ ರೀತಿ ಒಬ್ಬ ಒಳ್ಳೆಯ ಜನಪ್ರತಿನಿಧಿಯಾಗಿ ಸೇವೆ ಸಲ್ಲಿಸ್ರಿ ಅಂತೇಳಿ ನಾವು ಮಂತ್ರಿಗಳಿಗೆ ಎಂ ಬಿ ಪಾಟೀಲ್ರಿಗೆ ಆಗ್ರಹ ಮಾಡ್ತೇವೆ. ಮೇಲ್ದಂಡೆ ಯೋಜನೆ ಅಂದ್ರೆ ಅದಕ್ಕೆ ಒತ್ತ ಕೊಡವಲ್ರಿ, ಅಂದ್ರೆ ತಾರತಮ್ಯ ಮಾಡಾಕತ್ತಾರ. ಉತ್ತರ ಕರ್ನಾಟಕದವ್ರಿಗೆ ಅನ್ಯಾಯ ಆಗತ್ತೈತಿ. ನನ್ನ ಲೆಕ್ಕೇನು BJP ವಿತ್ ಕಾಂಗ್ರೆಸ್ ವಿತ್ JDSನವ್ರು ಏನು ಉತ್ತರ ಕರ್ನಾಟಕದ MLA MP MLC ಹಿಡ್ಕೊಂಡು ಎಲ್ಲರೂ ರಾಜೀನಾಮೆ ಕೊಟ್ಟು ನಿಮ್ಮ ಮನ್ಯಾಗ ನೀವು ಕುಂದ್ರಿ, ನಿಮಗೆ ನೀಗ್ಲಿಕ್ಕಂದ್ರೆ ಒಂದು ಮಾಡ್ರಿ. ಅಂದ್ರೆ ಉತ್ತರ ಕರ್ನಾಟಕದ ರಾಜಕಾರಣಿಗಳ ಹಿತಾಸಕ್ತಿ ಕಡಿಮೆ ಇದೆ ಅಂತ ತೋರಿಸ್ತದ. 101 ಕಡಿಮೆ ಐತ್ರಿ. ಇವ್ರು ಏನ್ ಮಾಡ್ತಾರ ಕಾಂಗ್ರೆಸ್ನವರು, ನಾವೇನ್ರ ಅಂದ್ರೆ ನಾವು ಯಾರು ಮುಖ್ಯಮಂತ್ರಿ ಕೆಟ್ಟ ಇವತ್ತು ಸುಮ್ ಕುಂದಿರ್ತಾರ, ವಿರೋಧ ಪಕ್ಷನವ್ರು ಹೇಳ್ತಾರ, ಇವ್ರ ಅಧಿಕಾರಿನಾಗಿದ್ದಾರ ಅವ್ರು ಕುಂದಿರ್ತಾರ, ಅವ್ರ ಅಧಿಕಾರಿನಾಗಿದ್ದಾರ ಇವ್ರು ಕುಂದಿರ್ತಾರ. ಒಟ್ರು ಒಂದ ನಾಣ್ಯದ 2 ಮುಖ ಇದ್ದಂಗೆ ಆಗ್ಯಾರ. ಆದ್ರೆ ಅನ್ಯಾಯ ಆಗೋದನ್ನ ಸ್ಟಿಲ್ MLA ಅದಾಗಲಿ ಕಾಂಗ್ರೆಸ್ನವ್ರು ಇರಲಿ BJP ಅವ್ರಿರಲಿ ಯಾರು JDSನವ್ರು ಇರಲಿ ಒಟ್ಟರು ಕೂಡಿ ಉತ್ತರ ಕರ್ನಾಟಕದವ್ರು ಹೋರಾಟ ಮಾಡಬೇಕು. ಹೋರಾಟ ಮಾಡಿದಾಗ ಅದು ಆಕತ್ತೆ ಅನ್ನುವಂಥ ಭಾವನೆ ಅವ್ರಿಗೆ ಬರೋಲ್ರಿ. ಒಟ್ರ ಅಂದ್ರೆ ನನಗೇನು ಅಂದಾನ, ನಾನು ಸಿದ್ದರಾಮಯ್ಯ ಏನ್ರ ಅಂದಾನ ಅಂತೇಳಿ ಗಪ್ ಕುಂದಿರ್ತಾರೆ ಕಾಂಗ್ರೆಸ್ನವ್ರು. ಹಂಗಲ್ಲದ, ಉತ್ತರ ಕರ್ನಾಟಕದೊಳಗೆ BJP ಹಿಡ್ಕೊಂಡು ವಿತ್ JDS BJP ಅವರು ಎಲ್ಲರೂ ಕಾಂಗ್ರೆಸ್ನವ್ರು ಹಿಡ್ಕೊಂಡು ಒಟ್ಟರು ನಾ ರಾಜೀನಾಮೆ ಕೊಡ್ತಾನಂತ ಬರಲಿ, ಅವಾಗ ಅದ ಯೋಜನೆ ಕಾರ್ಯಗತ ಆಕತಿ. ಒಂದು ವೇಳೆ ಒಲ್ಲೆ ಅಂದ್ರೆ ಉತ್ತರ ಕರ್ನಾಟಕ ಹೊಡೆದ್ಕೊಲ್ಲಿ ನಮಗೆ, ನಮ್ದು ಏನಾರು ಮಾಡ್ಕೋತೇವೆ ನಾವು. ಉತ್ತರ ಕರ್ನಾಟಕ ಫಸ್ಟ್ ಬೇಡಿಕೆ ನಮ್ದು ಏನೈತಿ, ಕೃಷ್ಣಾ ಮೇಲ್ದಂಡೆ ಐತಿ, ಅದ್ರ ಜೋಡಣೆ ಉತ್ತರ ಕರ್ನಾಟಕ ರಾಜ್ಯ ನಮ್ಮದು ಆಲಿ, ಪ್ರತ್ಯೇಕ ರಾಜ್ಯ ಆಲಿ ಅಂದಾಗ ನಾವೆಲ್ಲ ಮಾಡ್ಕೋತೀವಿ. ನಮ್ದು ನಾವು ಮಾಡ್ಕೊಳಕ್ಕೆ ನಮಗೆ ಕೈ ಬಿಟ್ಟು ಕೊಡ್ರಿ ಅಂತಕ್ಕಂಥ ಘಂಟಾಘೋಷವಾಗಿ ಹೇಳುವಂಥ ಮಾತು ಏನಪ್ಪಾ ಅಂತಂದ್ರೆ, ಒಂದು ಎಲ್ಲ 3 ಪಕ್ಷದವ್ರು ರಾಜೀನಾಮೆ ಕೊಡ್ರಿ ಈ ಕೆಲಸ ಸಂಬಂಧ, ಸಂತ್ರಸ್ತರ ಸಂಬಂಧ, ಇಲ್ಲ ಉತ್ತರ ಕರ್ನಾಟಕ ಹೊಡೆದು ಕೊಡ್ರಿ, ನಾವು ಇಲ್ಲೆಲ್ಲ ನಾವು ಮಾಡ್ಕೋತೀವಿ. हजरत खान बाबा रूहानी इल्म के बादशाह आपके हर समस्या से छुटकारा पाए, जीवन की हर कठिन से कठिन समस्या का समाधान पाए। बीजापुर के फेमस एस्ट्रोलॉजी हजरत खान बाबा से संपर्क करें। आपकी हर परेशानी से छुटकारा, जैसे कि आपके हर जिंदगी के मसले का हल आसानी से और चुटकियों में निकल आएगा। काबिल और तजुर्बाकार एस्ट्रोलॉजिस्ट के जरिए आपके हर मसले का हल हम तजुर्बे की बिना पर ही हल बताते हैं। ख्वाह वो मनपसंद शादी का मसला हो, शौहर का किसी गैर औरत के साथ चक्कर हो, या काले जादू के मामले से आप परेशान हैं, या शौहर के रवैये से आप परेशान हैं, इम्तिहान में कामयाबी चाहते हैं, खानदानी मसले हल करवाने हों, किसी शख्स से शादी की तलब रखते हों, शौहर और बीवी में अनबन होती हो, कारोबार का मसला हो, या वीजे का मसला हो, कोर्ट कचहरी का मसला हो, जमीनों का मसला हो, या तलाक से बचना हो, बच्चों के मसाइल, अज़दवाजी जिंदगी के मसाइल, मोहब्बत का हल, बिजनेस से मुतल्लिक मामलात, तालीम से मुतल्लिक हर हल। हजरत खान बाबा रूहानी इल्म के बादशाह अपने इल्म और दुआ की ताकत से बीमारियों का इलाज करते हैं। जिन, चुड़ैल, शैतान से छुटकारा पाए और दम्मा, कामुनी, ईसूब, पेट दर्द, लेडीज की हर प्रॉब्लम का इलाज, आपके हर समस्या का होगा समाधान। परेशानी कोई भी हो अब होगी जड़ से खत्म।
हजरत खान बाबा को मिलने का समय सुबह 9 बजे से 1 बजे तक और दोपहर 3 बजे से रात 8 बजे तक। आज ही मुलाकात करें। घर का पता हजरत खान बाबा सैनिक स्कूल, फर्स्ट गेट, बस स्टॉप, इब्राहिम रोजा बैक साइड, हॉर्ती प्लॉट, रहीम नगर, विजयपुर। मोबाइल नंबर 9972183841।